ಇಲ್ಲದೆ ಹೋದ್ರೆ ಏನ್ ಮಾಡ್ತೀರಿ? ಹೋಗಿ ಆ ರಿಸೆಪ್ಷನ್ ಅಲ್ಲಿ ಇರೋದ್ನೆಲ್ಲರಿಗೂ ಅಲ್ಲಿರೋರ್ಗೆಲ್ಲ ಹೊಡೆದು ಆ ಗ್ಲಾಸ್ ಎಲ್ಲ ಒಡೆದಾಕಿ TV9 ಅವ್ರನ್ನ ಕರೆಸಿ ಮಾಡ್ತೀರಾ ಇಲ್ಲ? ಆ ದಿನ ದೂರ ಇಲ್ಲ ವಕೀಲ್ರಿಗೂ. ವಕೀಲ್ರೆ ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಮ್ಮನೆಯವ್ರು ಯಾರೋ ಒಬ್ರು ಅನಾರೋಗ್ಯ ಆಗಿದ್ದಾರೆ, ಆಸ್ಪತ್ರೆಗೆ ಸೇರಿಸಿದೀವಿ. ನಿಮ್ಮನೆಯವರು ಅಂದ್ರೆ ಬೇಜಾರು ಮಾಡ್ಕೋತೀರಾ ಅಂತ, ಆಯ್ತಾ? ಅವ್ರೇನೇನೋ ಕೇಳಿರ್ತಾರೆ, ಆ ರಿಪೋರ್ಟು ಈ ರಿಪೋರ್ಟು ಅಂತೆಲ್ಲ, ಎಲ್ಲ ರಿಪೋರ್ಟ್ ಕೊಟ್ಟಿದ್ದೀವಿ, ಆಯ್ತಾ? ಅವರೆಲ್ಲ ನೋಡ್ಬಿಟ್ಟು, ನೋಡಿ ನಿಮ್ಮ ಈ ಪೇಷಂಟ್ಗೆ ಆರೋಗ್ಯ ಆಗಬೇಕು ಅಂದ್ರೆ ಇದೊಂದು ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ, ಸರ್ಜರಿ ಅಂತ. ಆಲ್ ರೈಟ್, ಅದಕ್ಕೇನು ಮಾಡಬೇಕು ಅಂತ ನಾವು ಕೇಳ್ತೀವಿ. ಆಸ್ಪತ್ರೆಗೆ ಇಷ್ಟು ದುಡ್ಡು ಕಟ್ಟಿ, ನಿಮ್ಮ ಕಡೆಯವ್ರು ಯಾರು ಒಬ್ರು O ಪಾಸಿಟಿವ್ ಇರೋ ರಕ್ತ ಕೊಡೋರು ಇಬ್ಬರನ್ನ ಕರ್ಕೊಂಬನ್ನಿ, ಅವ್ರನ್ನಲ್ಲಿ ಕೂಡಿಸಿರಿ. ಆಮೇಲೆ ನೋಡಿ ಇದ್ರಲ್ಲೆಲ್ಲ ಇಷ್ಟು ರಿಸ್ಕ್ ಇದೆ, ನಾವು ಹೊಟ್ಟೆ ಕುಯ್ತೀವಿ, ಕುಯ್ದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಅವ್ನು ನಿಮ್ಮ ಪಾರ್ಟಿ ಅಲ್ಲೇ ಗೊಟ್ಟಕ್ಕಂದ್ರು ಅನ್ಬಿಡ್ಬೋದು ಆಪರೇಷನ್ ಟೇಬಲ್ ಮೇಲೆ. ಇದಕ್ಕೆಲ್ಲ ಒಪ್ಪಿಗೆ ಇದೆಯಾ ಅಂತೇಳಿ ಕನ್ಸೆಂಟ್ ಫಾರಮ್ ಹಾಕ್ಸ್ಕೋತೀರಿ. ಡಯಾಬಿಟಿಸ್ ಇದೆಯಾ, BP ಇದೆಯಾ, ಅದಿದೆಯಾ, ಇದಿದೆಯಾ, ಕೊನೆಗೆ ಮನುಷ್ಯ ಬದುಕಿದನ್ನ ಅಂತೆಲ್ಲ ಸರ್ಟಿಫಿಕೇಟು ಕೊಟ್ಟಾಯ್ತು. ಕೊಟ್ಟಾದ್ಮೇಲೆ ನಾಳೆ ಬೆಳಗ್ಗೆ 9:30 ಸರ್ಜರಿ, ಎಲ್ಲ ಇದ್ಬಿಡಿ ಅಂತ. ನೀವು ಬೆಳಗ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮಾಡಿ ಅದೇ ಅರ್ಚನೆ ಗಿರ್ಚನೆ ಎಲ್ಲ ಮಾಡಿಸ್ಕೊಂಡು ಆ ಇಬ್ರು O ಪಾಸಿಟಿವ್ ರಕ್ತ ಕೊಡೋರ್ನು ಕರ್ಕೊಂಬಂದು ಕೂಡಿಸ್ಕೊಂಡು ಎಲ್ಲ ರೆಡಿಯಾಗಿರ್ತೀವಿ. 9:30ಗೆ ಡಾಕ್ಟ್ರು, ಐ ಆಮ್ ಅದರ್ವೈಸ್ ಬಿಸಿ, ಪರ್ಸನಲ್ ಇನ್ಕನ್ವೀನಿಯನ್ಸ್, ಐ ವಿಲ್ ನಾಟ್ ಕಮ್ ಟುಡೇ ಅಂದ್ರೆ ಏನ್ ಮಾಡ್ತೀರಾ ಹೇಳಿ? ಏನ್ ಮಾಡ್ತೀರಾ ವಕೀಲ್ರೆ? ಏನ್ ಮಾಡ್ತೀರಾ ಹೇಳಿ? ಪ್ಲೀಸ್ ಟೆಲ್ ಮಿ ವಾಟ್ ಡು ಯು ಡು? ಪ್ಲೀಸ್ ಟೆಲ್ ಮಿ ವಾಟ್ ಡು ಯು ಡು? ಏನೋ ಮೆಡಿಕಲ್ ಎಮರ್ಜೆನ್ಸಿ, ಅವ್ರಿಗೆ ಹುಷಾರಿಲ್ಲ, ಅವ್ರ ತಾಯಿ ಅವ್ರ ಹೆಂಡತಿಗೆ ಹುಷಾರಿಲ್ಲ, ಅವರು ಅಡ್ಮಿಟ್ ಆಗಿದ್ದಾರೆ, ಇಂಥದ್ದೇನಾದ್ರು ಇದ್ರೆ ಬೇರೆ ಡಾಕ್ಟರ್ಗೆ ಮಾಡಿಸ್ಬೋದಾ ಅಥವಾ ನಾಳೆಗೆ ಸರ್ಜರಿ ಪೋಸ್ಟ್ಪೋನ್ ಮಾಡ್ಬೋದಾ ಅಂತ ಕೇಳ್ತೀವಿ. ಇಲ್ಲದೆ ಹೋದ್ರೆ ಏನ್ ಮಾಡ್ತೀರಿ? ಹೋಗಿ ಆ ರಿಸೆಪ್ಷನ್ ಅಲ್ಲಿ ಇರೋದ್ನೆಲ್ಲರಿಗೂ ಅಲ್ಲಿರೋರ್ಗೆಲ್ಲ ಹೊಡೆದು ಆ ಗ್ಲಾಸ್ ಎಲ್ಲ ಒಡೆದಾಕಿ TV9 ಅವ್ರನ್ನ ಕರೆಸಿ ಮಾಡ್ತೀರಾ ಇಲ್ಲ? ಆ ದಿನ ದೂರ ಇಲ್ಲ ವಕೀಲ್ರಿಗೂ. ಕೇಸ್ ಇದ್ದಾಗ ಫೈನಲ್ ಹಿಯರಿಂಗ್ ಬಂದಿದೆ, ನಾನಿಲ್ಲ ಇವತ್ತು, ನಾಳೆ ತಗೊಳ್ಳಿ, ನಾಡಿದ್ದು ತಗೊಳ್ಳಿ, ರೀಸನ್ ಇಲ್ಲ, ಜಸ್ಟಿಫೈಯಬಲ್ ರೀಸನ್ ಇಲ್ಲ. ವೇರ್ ಆರ್ ವಿ ಹೆಡಿಂಗ್ ಟು? Where are we? And this is not today's affair. This is from 2015. Appeal is of the year 2015, money decree. 9 years have elapsed. And you don't have the sense of responsibility to argue the matter. If it is a legal aid brief, all the more necessary that your senior should be here and arguing the matter. Last all of them card play ಮಾಡೋದು. Legal aid brief, my lord. ನಾವೇನು ಅವ್ರಿಗೆಲ್ಲ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕರ್ಸ್ಕೊಟ್ಬಿಡ್ಬೇಕು ಅಂತ? ನಮ್ದು ನಿಮ್ದು ತೆರಿಗೆ ಹಣದಿಂದ ಅವ್ರಿಗೆ ಕೊಡೋದು. ನಿಮಗೆ ಫೀಸ್ ಕೊಡ್ತಿದೀವಲ್ಲ, ಅದು ನಮ್ಮ ತೆರಿಗೆ ಹಣ. ಲೀಗಲ್ ಏಡ್ ಅಥಾರಿಟಿಗೆ, ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ಮೇಲಿಂದ ದುಡ್ಡು ಉದುರಲ್ಲ, ಅಥವಾ ಅವ್ರ ಹತ್ರ ಯಾವುದು ದುಡ್ಡು ಬೆಳೆಯೋ ಗಿಡ ಇಲ್ಲ. ಗೊತ್ತಾಯ್ತಲ್ಲ? ಆ ಸಂಸ್ಥೆ ಎಸ್ಟಾಬ್ಲಿಷ್ ಆಗಿರೋದು, ಅಲ್ಲಿರೋ ಕ್ಲರ್ಕು, ಅಲ್ಲಿರ್ತಕ್ಕಂಥವ್ರಿಗೆ ಸಂಬಳ, ಸಾರಿಗೆ ಇತ್ಯಾದಿಗಳೆಲ್ಲ ಕೊಡೋದು, ಅಲ್ಲಿಂದ ಲೀಗಲ್ ಏಡ್ ಕೌನ್ಸಿಲ್ನ ಅಪಾಯಿಂಟ್ ಮಾಡೋದು, ಎಲ್ಲವಕ್ಕೂ ಕೂಡ ನಾವು ಬೆವರು ಸುರಿಸಿ ದುರಿದಂತ ಹಣದ ತೆರಿಗೆ ರೂಪ ನಿಮಗೆ ಬರ್ತಿರೋದು. ದೆನ್ ವೈ ಡು ಯು ವಾಂಟ್ ಟು ಟೇಕ್ ಶೆಲ್ಟರ್ ಅಂಡರ್ ದಿ ಲೀಗಲ್ ಏಡ್ ಬ್ರೀಫ್? ಇಫ್ ದಟ್ ಈಸ್ ಸೊ, ಐ ವಿಲ್ ರಿಮಾರ್ಕ್ ದಟ್ ದಿಸ್ ಕೌನ್ಸಿಲ್ ಈಸ್ ನಾಟ್ ಅಪಿಯರಿಂಗ್ ಆಫ್ಟರ್ ದಿ ಲೀಗಲ್ ಏಡ್ ಬ್ರೀಫ್ ಅಂತ ಬರ್ದಾಕ್ತೀನಿ. ಬರ್ದ್ಬಿಟ್ಟು ಚೇರ್ಮನ್ಗೆ ರೆಫರ್ ಮಾಡ್ತೀನಿ. Let it go before the Honorable Executive Chairman and remove him from panel. You want that to happen? Then why do you say all these things? ಸುಮ್ಮನೆ ಇವೆಲ್ಲ ಬಿಟ್ಬಿಡ್ಬೇಕು. We'll have it tomorrow, mister. ಸುಮ್ಮನೆ ಆಮೇಲೆ ಲೀಗಲ್ ಏಡ್ ಬ್ರೀಫ್ ಅಂತ ಆಮೇಲೆ ಅದಕ್ಕೊಂದು ಹೇಳ್ಕೊಂಡು ಕೂತ್ಕೋತಾರೆ. Counsel for appellant absent. Proxy counsel 6 time till tomorrow. Till is tomorrow. Day after tomorrow. Argue the matter. ಕೊಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ನೋಡು. ಮಿಸ್ಟರ್ ಭಗವಾನ್,